गुलबर्गा सिटी के साउथ कॉन्स्टिट्यूंसी में आने वाले सीतनूर गांव में गवर्नमेंट स्कूल कन्नड़ा और उर्दू मीडियम के टीचर्स की लापरवाही की वजह से पेरेंट्स और गांव वालों ने मिलकर स्कूल को लॉक डाल के स्कूल को बंद करके प्रोटेस्ट किया गया है। गांव वालों का कहना यह है कि इस स्कूल में एक तो टीचर की कमी है और यहाँ के स्कूल टीचर को खुद को ही सही पढ़ाने नहीं आता तो ये स्टूडेंट्स को क्या खाक पढ़ाएंगे, ऐसा यहाँ के गांव वालों का कहना है। हमारे बच्चों का फ्यूचर ख़राब हो रहा है इन टीचर्स की तरफ से, जो कि यहाँ के टीचर स्कूल को टाइम पे नहीं आते हैं और भी कई सारे गप्पे शप्पे मारते बैठते हैं। इसके बारे में साउथ एमएलए अलमप्रो पाटिल को कई बार मेमोरेंडम पेश करने के बावजूद भी एक्शन नहीं लिया गया है इस लापरवाही पर। इस वजह से आज हम लोग स्कूल को लॉक डाल के स्कूल को बंद करके प्रोटेस्ट कर रहे हैं। एजुकेशन मिनिस्टर मधु बंगारप्पा और डिप्टी कमिश्नर से मुतालबा करते हैं हम लोग कि इस स्कूल के कन्नड़ा और उर्दू मीडियम के टीचर्स का ट्रांसफ़र करना होगा और अच्छे टीचर्स को यहाँ पर अपॉइंटमेंट करना होगा, जो कि एजुकेशन डिपार्टमेंट को इस पर एक्शन लेना बहुत ज़रूरी है। अगर नहीं लेते हैं तो हम फिर बड़ा प्रोटेस्ट करेंगे, ऐसा गाँव वालों का मुतालबा है। आइए देखते हैं रिपोर्ट। ಏನಂತ್ರಿ ನಮ್ಮ ಕೈಲೇ ಇಲ್ಲ, ನಾವು ಮಾಡೋದಂದ್ರೆ ಏನ್ ಮಾತ್ರಿ? ನಮ್ಮ ಕೈಗಿಲ್ಲ. ನೀವು ಹೇಳ್ರಿ ಕೌನ್ಸಿಲಿಂಗ್ ಬಂದ್ರೆ ನಮ್ಮೂರಲ್ಲಿ ಪ್ರಾಥಮಿಕ ಶಾಲೆ ಇರೋದರಿಂದ ಇವತ್ತು ಹಳ್ಳಿ ಊರಲ್ಲಿ ಪ್ರಾಥಮಿಕ ಪ್ರೌಢಶಾಲೆ ಸರ್ಕಾರಿ ಸ್ಕೂಲಲ್ಲಿ ಗುಣಮಟ್ಟ ಶಿಕ್ಷಣ ಸಿಗ್ತಾ ಇಲ್ಲ. ಇವತ್ತು ನಮ್ಮದು ಎಲ್ಲ ಗ್ರಾಮಸ್ಥರು ಊರದು ಏನದಪ್ಪ ಅಂತಂದ್ರೆ ಮಕ್ಕಳಿಗೆ ಗುಣಮಟ್ಟ ಶಿಕ್ಷಣ ಕೊಡಬೇಕು. ಇಲ್ಲಿರ್ತಕ್ಕಂಥ ಶಿಕ್ಷಕರದ್ದು ಏನದಪ್ಪ ಅಂತಂದ್ರೆ ಸ್ಟಾಫ್ನು ಪೂರ ಬರ್ತಿಲ್ರಿ, ಸ್ಟಾಫ್ನು ಬರ್ತಿಲ್ಲ. ಒಂದು ಏನದಪ್ಪ ನಮ್ಮ ಉದ್ದೇಶ, ನಮ್ಮ ಊರು ಗ್ರಾಮಸ್ಥರು ಎಲ್ಲರದು ಅಂತಂದ್ರೆ ಸರ್ಕಾರಿ ಶಾಲೆ ಇರುವ ಕಾರಣಕ್ಕಾಗಿ ಗುಣಮಟ್ಟ ಶಿಕ್ಷಣ ಕೊಟ್ಟರೆ ನಮ್ಗೆ ಅನುಕೂಲ ಆಗ್ತದೆ. ಅದ್ರ ಇಲ್ಲಿ ಏನದಪ್ಪ ಅಂತಂದ್ರೆ ನಮ್ಗೆ ಶಿಕ್ಷಕರು ಏನದ ಸರಿಯಾಗಿ ಗುಣಮಟ್ಟ ಶಿಕ್ಷಣ ಕೊಡ್ತಾ ಇಲ್ಲ. ಬೇರೆ ಕಡೆಗೆ ನಾವು ಅಡ್ಮಿಷನ್ ಮಾಡ್ಬೇಕಾದ್ರೆ ಹುಡುಗರಿಗೆ ಕನ್ನಡನೇ ಓದ್ಲಕ್ಕೆ ಬರ್ತಾ ಇಲ್ರಿ. ಈಗ ಶಿಕ್ಷಕರು ಓದಿಸ್ತೀನಿ ಅಂತ ಹೇಳ್ತಾರ, ನಾವು ಓದಿಸ್ತೀವಿ ಅಂತಂದ್ರೆ ಆ ಮಕ್ಕಳಿಗೆ ಬೇರೆ ಕಡೆ ಓದಿಸ್ಲಿಕ್ಕೆ ಗೊತ್ತಾಗಬೇಕಲ್ರಿ ಅವರಿಗೆ. ನಾವು ಅನೇಕ ಸಲ ಬಂದು ಇಲ್ಲಿ ಸಾಲಿದಾಗ ಏನದ ಇನ್ಕ್ವೈರಿ ಮಾಡಿದಾಗ ಗ್ರಾಮಸ್ಥರೆಲ್ಲರೂ ಸೇರಿ ಆ ಹುಡುಗರಿಗೆ ಓದ್ಲ ಬರಲ್ಲಂದ್ರೆ ಅವ್ರ ಅಪ್ಪರು ಬರಲ್ರಿ, ಅವ್ರಿಗೆ ಸಾಲಿ ಕಲ್ಸಲ್ರಿ, ಇವೆಲ್ಲ ನೆಪ ಹೇಳ್ತಾರೆ. ಇವು ನೆಪ ಹೇಳ್ಬಾರ್ದು. ಸರ್ಕಾರಿ ಹುದ್ದೆ ಇದ್ದವರು ಅವ್ರಿಗೆ ಜವಾಬ್ದಾರಿ ಇರ್ತಾರೆ. ತಮ್ಮ ಮಕ್ಕಳಂತೆ ಸರ್ಕಾರಿ ಮಕ್ಕಳಿಗೂ ನೋಡ್ಕೋಬೇಕು, ಬಡವ್ರ ಮಕ್ಕಳಿಗೂ. ಇವತ್ತು ಹಳ್ಳಿಯಲ್ಲಿ ಯಾಕೆ ಸರ್ಕಾರಿ ಸಾಲಿ ಕಳಿಸ್ತಾರಪ್ಪ ಅಂದ್ರೆ ಬಡವ್ರ ಎಲ್ಲರೂ ಗರೀಬರ ಬೇರೆ ಬೇರೆ ಶಾಲೆಗೆ ಹಾಕ್ಲಕ್ಕಾಗಲ್ಲ. ಅದಕ್ಕೆ ಸರ್ಕಾರಿ ಶಾಲೆ ಡೆವಲಪ್ಮೆಂಟ್ ಆಗಬೇಕು. ಶಿಕ್ಷಕರು ಏನದಪ್ಪ ನಮ್ಮ ಮಕ್ಕಳು ನಮ್ಮ ಶಾಲೆ ನಮ್ದು ಅಂತೇಳಿ ಅವ್ರನ್ನ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿಕ್ಕೆ ಏನದಪ್ಪ ಅಂತಂದ್ರೆ ಅವರು ಒಳ್ಳೆ ಶಿಕ್ಷಣ ಕೊಡ್ತಾ ಇಲ್ಲ. ಅದು ಕೊಡ್ಬೇಕಂತ ನಮ್ದೊಂದು ಇದ. ಅದಕ್ಕೆ ಏನದಪ್ಪ ಅಂದ್ರೆ ಗುಣಮಟ್ಟ ಶಿಕ್ಷಣ ಸಿಗ್ತಾ ಇಲ್ಲ, ವಂಚಿತ ಆಲತ್ತಾರಲ್ಲ. ಅದಕ್ಕೆ ಶಿಕ್ಷಕರಿಗೆ ಏನಾದ್ರು ವರ್ಗಾವಣೆ ಮಾಡ್ಬೇಕು. ಇಲ್ಲಿ ಇರ್ತಕ್ಕಂಥ ಟೋಟಲ್ ಶಿಕ್ಷಕರಿಗೆ ಏನಾದ್ರು ಬೇರೆ ಕಡೆ ವರ್ಗಾವಣೆ ಮಾಡಬೇಕು. ಒಳ್ಳೆ ಶಿಕ್ಷಕರು ಬಂದು ಅವ್ರಿಗೆ ಬೋಧನೆ ಮಾಡಿ ಶಿಕ್ಷಣ ಸಿಕ್ತಂದ್ರೆ ಮಕ್ಕಳಿಗೆ ಮುಂದೆ ಮಕ್ಕಳು ಏನದಪ್ಪ ಅಂತಂದ್ರೆ ಒಳ್ಳೆ ರೀತಿಯಿಂದ ಬೆಳವಣಿಗೆ ಆಗ್ತದೆ, ಅವ್ರಿಗೆ ಒಳ್ಳೆ ಶಿಕ್ಷಣ ಸಿಗ್ತದೆ ಅಂತಕ್ಕಂಥ ನಮ್ಮ ಊರಿನ ಗ್ರಾಮಸ್ಥರು ಎಲ್ಲದು ಏನದಪ್ಪ ಬೇಡಿಕೆ ಅದ ರೀ. ಒಂದು ಬೇಡಿಕೆ ಇಲ್ಲಿ ಟೋಟಲ್ ಒಂದು 4-5 ಕೋಣೆ ಅವ ರೀ. ವಿಷಯವಾರ ಶಿಕ್ಷಕರು ಇಲ್ರಿ, ಇಲ್ಲಿ ಸಬ್ಜೆಕ್ಟ್ ವೈಸ್ ಶಿಕ್ಷಕರು ಇಲ್ಲ. 9 ಜನ ಶಿಕ್ಷಕರು ಇರಬೇಕು, 7 ಜನ ಶಿಕ್ಷಕರು ಅಂತಾರೆ, ಇನ್ನ 2 ಜನ ಬಂದಿಲ್ಲ. ಆಮೇಲೆ HM ಅವರು ಇನ್ಚಾರ್ಜ್ ತಗೊಂಡ್ರಿ, ಆಲ್ರೆಡಿ ಪೋಸ್ಟಿಂಗ್ನು ಆಗ್ಯದ. ಅವ್ರು ಬಂದು ಜಾಯ್ನಿಂಗ್ ಆಗಲ್ಲಂತ, ಅವ್ರದ್ದೇನೋ ಬೇರೆ ಸಮಸ್ಯೆ ಅದ ಅಂತ ಹೇಳ್ತಾರಂತ್ರಿ. ಅವ್ರ ಹೆಸರು ಏನದಂತ ಸರ್ ನನಗೂ ಅಷ್ಟು ಗೊತ್ತಿಲ್ಲ. ಮುಖ್ಯೋಪಾಧ್ಯಾಯರು ಅಂತೇಳಿ ಅವ್ರಿಗೆ 1 ತಿಂಗಳು ಮೊದಲೇನೆ ಆರ್ಡರ್ ಆಗ್ಯದಂತ ಸರ್. ಅವ್ರಿಗೆ ಕಲ್ಯಾಣರಾವ್ ಆಳಂದ್ ಅಂತ ಹೇಳ್ರಿ, ಅವ್ರು ಮುಖ್ಯೋಪಾಧ್ಯಾಯರು ಇನ್ಚಾರ್ಜ್ ತಗೊಂಡ್ರಿ, ಪೋಸ್ಟಿಂಗ್ನು ಆಗ್ಯದತ್ತ ಅವ್ರಿಗೆ. ಅವ್ರು ಬಂದು ಜಾಯ್ನ್ ಆಗಲ್ಲಾಗ್ಯಾರಂತ್ರಿ. ಏನೋ ಅವ್ರದ್ದು ಹೆಲ್ತ್ ಇದು ಅದ ಅದು ಅಂತೇಳಿ ನೆಪ ಹೇಳಿ ಇಲ್ಲೇನದ ಸಾಲಿ ಹಾಳು ಮಾಡ್ತಾ ಇದ್ದಾರ, ಬಡವ್ರ ಮಕ್ಳಿಗೆ ಹಾಳು ಮಾಡ್ತಾ ಇದ್ದಾರೆ ಅವರು. ಇಲ್ಲಿ ಶಿಕ್ಷಕರು ಕೂಡ ಏನದಪ್ಪ ಅಂತಂದ್ರೆ ಗ್ರಾಮಸ್ಥರಿಗೆ SDMC ಅವ್ರಿಗೆ ಕರೆದಿ ಅವ್ರನ್ನು ಕೂಡ ಇಲ್ಲಿ ಏನು ಸಮಸ್ಯೆ ಇದೆ ಅವರು ಕೂಡ ಇವ್ರು ಇಲ್ರಿ, ವಿಷಯವಾರ ಶಿಕ್ಷಕರಿಲ್ಲ ಮತ್ತು HM ಇಲ್ಲ ಅಂತ ಅವರು ಕೂಡ ಏನದಪ್ಪ ಅಂತಂದ್ರೆ ಮೈ ಮೇಲೆ ತಗೊಂಡು ಸರಿಯಾಗಿ ಇದು ಮಾಡ್ತಿಲ್ಲ. ಅದಕ್ಕೆ ನಮ್ಮ ಗ್ರಾಮಸ್ಥರದ್ದು ಏನದಪ್ಪ ರೀ, DDFI ಅವರು ಈ ಶಿಕ್ಷಕರ ಮೇಲೆ ಕ್ರಮ ತಗೊಳ್ಬೇಕು. ಇವತ್ತು ಇರ್ಲಿಕ್ಕಂತಂದ್ರೆ DDFI ಅವ್ರಿಗೆ ಏನದಪ್ಪ ಅಂದ್ರೆ ನಾವು ಅವ್ರ ಮೇಲೆ ಮುಂದೆ ಇದು ಇಲ್ಲಿಗೆ ಇದು ಸಾಲಿಕಂದ್ರ ನಾವು DC ತನೂ ಹೋಗಿ ಮುಂದಿನ ಹೋರಾಟ ನಾವು ರೂಪಿಸ್ತೀವಿ. DDPI ಮೇಲೂ ನಾವು ಕಂಪ್ಲೇಂಟ್ ಮಾಡಕ್ಕೆ ರೆಡಿ ಇದ್ದೀವಿ. ಈಗೇನದ ಇಲ್ಲಿ ಶಿಕ್ಷಕರ ಮೇಲೆ DDPI ಅವ್ರು ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಳೇಬೇಕು. ಇವತ್ತದು ನಮ್ದು ಉದ್ದೇಶ ಒಂದೇ ರೀ, ಗುಣಮಟ್ಟ ಶಿಕ್ಷಣ ಸಿಗಬೇಕು. ಯಾಕಂದ್ರೆ ಗರೀಬರ ಇಲ್ಲಿ ಸರ್ಕಾರಿ ಶಾಲೆಗೆ ಏನದ ಒಳ್ಳೆ ಶಿಕ್ಷಣ ಸಿಗಬೇಕು, ವಂಚಿತರ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಇದು ಮಾಡಿದೇವ್ರಿ. ಆಮೇಲೆ ಇಲ್ಲಿ ಇರ್ತಕ್ಕಂಥ ಟೋಟಲಿ ಶಿಕ್ಷಕರೇನ ವರ್ಗಾವಣೆ ಆಗ್ಬೇಕ್ರಿ, ಬೇರೆ ಶಿಕ್ಷಕರು ಇಲ್ಲಿ ತರಬೇಕು. ಅಂದಾಗ ಇಲ್ಲಿ ಏನದ ಸಾಲಿ ಸುಧಾರಣೆ ಆತಂತ ನಮ್ಮ ಅನಿಸಿಕೆ ಇದೆ. ನನ್ನ ಹೆಸರು ಉಮೇಶ್ ಶೃಂಗೇರಿ ಅಂತ ಹೇಳಿ. ಉರ್ದು ಒಂದು ನಿಮಿಷ, ಇಲ್ಲಿ ಉರ್ದು ಸಾಲಿನೂ ಇದೆ ರೀ.
ಕನ್ನಡ ಮತ್ತು ಉರ್ದು ಎರಡು ಕಾಂಬಿನೇಷನ್ ಇದೆ ರೀ. ಉರ್ದು ಶಾಲೆಯಲ್ಲಿನೂ ಕೂಡ ಏನದಪ್ಪ ಅಂತಂದ್ರೆ 6-7 ಅದ ರೀ. 27 ಜನ ಮಕ್ಕಳು ಇದ್ರು ಬಿ ಅಲ್ಲಿ HM ರೀ ಟೈಮಿನ ಪ್ರಕಾರ ಬರಲ್ಲ. ಅರ್ಧ ತಾಸು ಸರ್ಕಾರದ ಆದೇಶ ಏನದಂದ್ರ ಅರ್ಧ ತಾಸು ಮುಂಚಿತನೇ ಶಿಕ್ಷಕರು ಬರ್ಬೇಕಂತದ ರೀ. ಶಾಲಿಗೆ ಪ್ರೇಯರ್ದಾಗ ಇರ್ಬೇಕಂತದ, ಪ್ರೇಯರ್ನು ಕೂಡ ಮಾಡಿಸ್ಬೇಕಂತದ ರೀ. ಅರ್ಧ ತಾಸು ಲೇಟ್ ಆಗಿ ಬರ್ತಾರೆ ಅವರು. ಬಂದ್ರಪ್ಲೆ ಏನದ ಸಿಗ್ನೇಚರ್ ಮಾಡಿ ಅವ್ರ ಡ್ಯೂಟಿ ಏನದ ಪಗಾರ ತೋರ್ಸಲಕ್ಕೆ ಇದು ಮಾಡ್ತಾರೆ. ಅಲ್ಲಿನೂ ಕೂಡ ಗುಣಮಟ್ಟ ಶಿಕ್ಷಣ ಇಲ್ಲ, ಅಲ್ಲಿನೂ ಕರೆಕ್ಟ್ ಟೈಮಿಗೆ ಬರ್ತಾ ಇಲ್ಲ. ಅಲ್ಲೂ ಉರ್ದು ಶಾಲೆಯಲ್ಲಿನೂ ಕೂಡ ಸಮಸ್ಯೆ ಇದೆ. ಆ ಶಿಕ್ಷಕರನ್ನು ಕೂಡ ವರ್ಗಾವಣೆ ಮಾಡಿ ಬೇರೆ ಶಿಕ್ಷಕರಿಗೆ ನಮ್ಮ ಊರಿಗೆ ಏನದ ನಮ್ಮ ಶಾಲೆಗೆ ತರಬೇಕ್ರಿ. ನಮ್ಮ ಶಾಲೆ ಶಿಕ್ಷಣ ಗುಣಮಟ್ಟ ಬೆಳಿಬೇಕನ್ನೋದೇ ನಮ್ಮ ಊರ್ ಗ್ರಾಮಸ್ಥರದ್ದು ಒಂದು ಬೇಡಿಕೆ ಅದ. ಅದ್ರ ಸಂದೆ ನಾವೇನದಪ್ಪ ಅಂದ್ರೆ ಇವಾಗ ಶಾಲೆ ಬಂದ್ ಮಾಡಕ್ ಏನದ ಒಂದು ಇದು ಮಾಡಿದವ್ರು, ತೀರ್ಮಾನ ಮಾಡಿದ್ವಿ. 1 ವರ್ಷದಿಂದ ನಿರ್ಲಕ್ಷ್ಯ. ನಾವು ಅನೇಕ ಸಲ ಬಂದು ಇಲ್ಲಿ ಶಾಲಿದಾಗ ನಾವು ಟೀಚರ್ಸ್ಗೆ ಮತ್ತು ಸರ್ಗಳಿಗೆ ಶಿಕ್ಷಕರಿಗೆ ಎಲ್ಲರಿಗೆ ನಾವು ಚರ್ಚೆ ಮಾಡಿದವ್ರಿ. ಹೇಳಿದ್ರು ಬಿ ಇಲ್ರಿ ಆ ಮಕ್ಳು ಓದ್ತಾ ಇಲ್ಲ, ನಾವು ಏನ್ ಮಾಡ್ಬೇಕ್ರಿ ಅಂತಂದ್ರೆ ಇವ್ರ ರೆಸ್ಪಾನ್ಸಿಬಿಲಿಟಿ ಏನದ ಅನ್ನೋದು ಗೊತ್ತಾಗಬೇಕಲ್ರಿ ಜನರಿಗೆ. ಶಾಸಕರಿಗೆ ಹೇಳಿದವು, ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಹೇಳಿದವ್ರಿ. ಮತ್ತೆ BRC CRC ಅವ್ರ ಗಮನಕ್ಕೂ ಅದ ರೀ, DDP ಅವ್ರ ಗಮನಕ್ಕೂ ಅದ, ಮತ್ತೆ BO ಅವ್ರ ಗಮನಕ್ಕೂ ಅದ ರೀ. ಎಲ್ಲರ ಗಮನಕ್ಕೂ ತಂದೆ ಇದು ನಾವು ಇದು ಮಾಡಿದವ್ರಿ.